ಕಾಳಿದಾಸಾದಿ ಕವಿ ಪ್ರಭೃತಿಗಳನ್ನು ವಂದಿಸುತ್ತಾ ಮೇಘದೂತ ಕಾವ್ಯದ 5 ಮತ್ತು 6ನೆಯ ಶ್ಲೋಕಗಳು. ಕವಿ ಕಾಳಿದಾಸನ ಕಾವ್ಯಗಳಲ್ಲಿ ಅರ್ಥಾಂತರ ನ್ಯಾಸಗಳು ಹೇರಳವಾಗಿ ದೊರೆಯುತ್ತವೆ. ಒಗಟು ಮತ್ತು ಗಾದೆ ಮಾತುಗಳಂತೆ ಸಾರ್ವಕಾಲಿಕ ತತ್ವಗಳನ್ನು ತಿಳಿಸುವ ಉಕ್ತಿಗಳೇ ಅರ್ಥಾಂತರ ನ್ಯಾಸಗಳು. 5 ಮತ್ತು 6ನೆಯ ಶ್ಲೋಕಗಳಲ್ಲಿ ಅರ್ಥಾಂತರ ನ್ಯಾಸಗಳನ್ನು ಕಾಣಬಹುದು. ಧೂಮಜ್ಯೋತಿ ಸಲಿಲ ಮರುತಾಂ ಸನ್ನಿಪಾತಃ ಕ್ವ ಮೇಘಃ ಸಂದೇಶಾರ್ಥಾಃ ಕ್ವ ಪಟುಕರಣೈಃ ಪ್ರಾಣಿಭಿಃ ಪ್ರಾಪಣೀಯಾಃ ಇತ್ಯೌತ್ಸುಕ್ಯಾದ ಪರಿಗಣಯನ್ ಗುಹ್ಯಕಸ್ಥಂ ಯಯಾಚೆ ಕಾಮಾರ್ಥಾಃ ಪ್ರಕೃತಿಕೃಪಣಾಃ ಚೇತನೇಷು. ಹೊಗೆ, ಬೆಳಕು, ನೀರು, ಗಾಳಿಗಳಿಂದ ಕೂಡಿರುವ ಮೇಘವೆಲ್ಲಿ? ಇಂದ್ರಿಯಗಳಿಂದ ಕೂಡಿದ ಸಂದೇಶವನ್ನು ಹೊತ್ತೊಯ್ಯಲು ಸಮರ್ಥರಾದ ಪ್ರಾಣಿಗಳಲ್ಲಿ? ಉನ್ಮತ್ತನಾದ ಸಾರಾಸಾರ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡ ಯಕ್ಷನು ಸಂದೇಶಕ್ಕಾಗಿ ಮೋಡವನ್ನು ಬೇಡಿಕೊಂಡನು. ಕಾಮಾತುರರು ಚೇತನ ಮತ್ತು ಅಚೇತನ ವಸ್ತುವನ್ನು ಗುರುತಿಸಲು ಅಶಕ್ತರಾಗಿರುತ್ತಾರೆ. ಜಾತಂ ವಂಶೇ ಭುವನ ವಿದಿತೆ ಪುಷ್ಕರಾವರ್ತಕಾನಾಂ ಜಾನಾಮಿ ತ್ವಾಂ ಪ್ರಕೃತಿ ಪುರುಷಂ ಕಾಮರೂಪಂ ಮಘೋನಕ ತೇನಾರ್ತಿತ್ವಂ ತ್ವಯಿ ವಿಧಿವಶಾದ್ ದೂರಬಂಧುರ್ಗತೋಹಂ ಯಾಂಚಾಮೋಘ ವರಮಧಿಗುಣೇ ನಾಧಮೇ ಲಬ್ಧಕಾಮ. ಲೋಕ ಪ್ರಸಿದ್ಧವಾದ ಪುಷ್ಕರಾವರ್ತ ವಂಶದಲ್ಲಿ ಜನಿಸಿದ ಇಚ್ಛಾರೂಪಧಾರಿಯಾದ ಇಂದ್ರನ ಆಪ್ತನಾಗಿರುವ ಶ್ರೇಷ್ಠ ವ್ಯಕ್ತಿತ್ವವುಳ್ಳವನು ನೀನೆಂಬುದನ್ನು ಬಲ್ಲೆ. ದೈವವಶಾತ್ ದೊರೆತಿರುವ ನಿನ್ನಲ್ಲಿ ಪ್ರಿಯತಮೆಯಿಂದ ದೂರನಾಗಿರುವ ನಾನು ಬೇಡಿಕೊಳ್ಳುತ್ತಿದ್ದೇನೆ. ಯಾಕೆಂದರೆ ಗುಣವಂತರಲ್ಲಿ ಬೇಡಿಕೊಂಡದ್ದು ವ್ಯರ್ಥವಾದರೂ ಅದು ಒಳ್ಳೆಯದೇ ಆಗಿದೆ. ಆದರೆ ನೀಚರಲ್ಲಿ ಬೇಡಿ ಅದು ಫಲಿಸಿದರೂ ಒಳ್ಳೆಯದೆನಿಸದು. ಇದನ್ನೇ ವರಕವಿ ದತ್ತಾತ್ರೇಯ ಬೇಂದ್ರೆಯವರು ತಮ್ಮ ಅನುವಾದ ಕಾವ್ಯದಲ್ಲಿ ಗಾಳಿ ನೀರುಗಿ ಬೆಂಕಿಗೂಡಿ ಆಗಿರುವ ಮೇಘವೆತ್ತ ಎತ್ತ ಮಾತುಗಳು ಮೋಡ ಜೀವವೇ ಏನೋ ಎತ್ತೋ ಚಿತ್ತ ಭೇದವೆಣಿಸದೆಯೇ ಕಂಡ ಮೋಡವನೇ ಬೇಡಿಕೊಂಡ ತಾನು ಜಡವೋ ಚೇತನವೋ ಬಯಕೆ ಮರುಳರಿಗೆ ಯಾವ ವಸ್ತುವೇನು ಪುಷ್ಕರಾದಿ ಜಗ ಬಲ್ಲ ವಂಶದವನಲ್ಲೇ ಬಲ್ಲೆ ನಾನು ಕಾಮರೂಪಿಯೇ ಪ್ರಕೃತಿ ಪುರುಷನೋ ಇಂದ್ರನಲ್ಲಿ ನೀನು ದೈವ ಬಂಧುನಿ ಬೇಡೆ ಕೆಡುಕರಲಿ ಬಯಕೆಗೂಡಿಯೇನು ಲೀಸು ಒಳ್ಳೆಯವರ ಬೇಡಿಕೊಂಬುದೇ ವ್ಯರ್ಥವಾದರೂನು. ಧನ್ಯವಾದಗಳು.